ಮೆಟ್ರೋಗೆ, ಯಾಕಂದ್ರೆ ನಮ್ಮ ಮೆಟ್ರೋ ಹಾದು ಹೋಗ್ತಾ ಇರುವಂಥ ರೂಟ್ಸು ತುಂಬ ಬೆಲೆ, ತುಂಬ ಕಾಸ್ಟ್ಲಿ ಅದು. ಸೊ ನಿಮಗೆ ನೀವು ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡು ಅವರಿಗೆ ಏನು ನೀವು ಪರಿಹಾರ ಕೊಡ್ತಾ ಇದ್ದೀರಾ ಅದ್ರ ಮೊತ್ತನೇ ತುಂಬ ಜಾಸ್ತಿ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ದರ ನಿಗದಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಸುಮ್ಮನೆ ಏನು ಬರೋದಿಲ್ಲ. ಈಗ ಬೇರೆ ಸ್ಟೇಟ್ಗಳಿಗೆ ಹೋಲಿಸಿಕೊಂಡ್ರೆ ಬೆಂಗಳೂರಿನ ಒಂದು ಭೂಮಿಯ ರೇಟ್ ತುಂಬ ಜಾಸ್ತಿ ಇದೆ. ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ನಂಬರ್ 2, ಸ್ಟೇಷನ್ ಬೇಸ್ಡ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಆಕ್ಚುಲಿ ಡಿಸ್ಟೆನ್ಸ್ ಬೇಸ್ಡ್ ಆಗಬೇಕಿತ್ತು. ಅದು ಒಂದು ಮಿಸ್ಟೇಕ್ ಆಗಿದೆ ಅಂತ ಪ್ರಕಾಶ್ ಅವರೇ, ಈಗ ಜನರಿಗೆ ಬೇಕಾಗಿರೋದು ಇದು ತಾತ್ಕಾಲಿಕ ಬ್ರೇಕ್ ಅಂತ ಹೇಳ್ತಾ ಇದ್ದಾರೆ ದರ್ಶನ್. ತಾತ್ಕಾಲಿಕ ಇದು ಅಂತ. ಈಗ DK ಶಿವಕುಮಾರ್ ಅವ್ರು ನಾವೇ ಮಾಡಿದ್ದು ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದೆ. ಹಾಗಾದರೆ ಇದು ತಾತ್ಕಾಲಿಕ ಬ್ರೇಕ್ ಫುಲ್ ಸ್ಟಾಪ್ ಮಾಡ್ತಾರಾ DK ಶಿವಕುಮಾರ್ ಅವರು? ಇಲ್ಲ, ಅವ್ರಿಗೆ ಅದು ಸಾಧ್ಯ ಇಲ್ಲನಾ? ಅದು ಕೇಂದ್ರ ಸರ್ಕಾರದ ಮೇಲೆ ಹಾಕ್ಬೇಕಾ ಅಥವಾ ಕೇಂದ್ರ ಸರ್ಕಾರ ಮಾಡಬೇಕಾ ಅಥವಾ ಇವರೇ ಮಾಡಿಬಿಡ್ತಾರಾ? ಅದೊಂದು ಕ್ಲಾರಿಟಿ ಕೊಟ್ಬಿಡಿ ಜನರಿಗೆ.